ಇರಾನ್ ದೇಶ ಮತ್ತೊಮ್ಮೆ ಹೊತ್ಕೊಂಡು ಉರಿತಾ ಇದೆ. 2022ರಲ್ಲಿ ಹಿಜಾಬ್ ವಿರುದ್ಧ ಇರಾನಿನ ಮಹಿಳೆಯರು ಬೀದಿಗಿಳಿದು ನಡು ರಸ್ತೆಯಲ್ಲಿ ತಮ್ಮ ತಲೆಯ ಮೇಲಿದ್ದ ಹಿಜಾಬನ್ನು ತೆಗೆದು ಸುಟ್ರು. ಆ ಗಲಭೆಯನ್ನು ಹತ್ತಿಕ್ಕುವುದಕ್ಕೆ ಇರಾನಿನ ಪೊಲೀಸರು, ಮಿಲಿಟರಿ ಮತ್ತು ಅಲ್ಲಿನ ಮಾರಲ್ ಪೊಲೀಸರು ಬೀದಿಗಿಳಿದು ಗುಂಡು ಹೊಡೆದ ರೀತಿಗೆ 550 ಜನ ಸತ್ತೋಗಿದ್ರು. ಈಗ ಆ ಇರಾನ್ನಲ್ಲಿ ಮತ್ತೊಮ್ಮೆ ಗಲಭೆ ಶುರುವಾಗಿದೆ. ಇಲ್ಲಿ ತನಕ 40 ಸಾವುಗಳಾಗಿದ್ದಾವೆ. ಮುಲ್ಲಾ ಹಟಾವೋ ಆಂದೋಲನ ಇದು. ಮುಲ್ಲಾ ಅಂದರೆ ಅಯಾತುಲ್ಲಾ ಖೊಮೇನಿ, ಇರಾನಿನ ಸುಪ್ರೀಂ ಲೀಡರ್. ಬೇರೆ ಬೇರೆ ಕಾರಣಗಳಿಗಾಗಿ ಈಗ ಇದರಲ್ಲಿ ಒಂದು ಕಟ್ಟರ್ ಇಸ್ಲಾಮಿಕ್ ಪದ್ಧತಿಗಳ ವಿರುದ್ಧ ಜನ ಬೀದಿಗಿಳಿದಿರುವುದು, ಮತ್ತೊಂದು ಕುಸಿದಿರುವ ಆರ್ಥಿಕತೆಯ ವಿರುದ್ಧ. 14 ಲಕ್ಷ ರಿಯಾಲ್ ಕೊಟ್ಟರೆ ಒಂದು ಡಾಲರಲ್ಲಿ $1ನ ಬೆಲೆ 14 ಲಕ್ಷ ರಿಯಾಲ್ ಆಗಿದೆ. ಇನ್ಫ್ಲೇಷನ್, ಹಣದುಬ್ಬರ 42% ಇನ್ಫ್ಲೇಷನ್ ಆಗಿದೆ. ಭಾರತದಲ್ಲಿ 4-5% ಇರಬೇಕೀಗ. ಬಹುಶಃ ನಾವು ಬೆಲೆ ಏರಿಕೆ ಅಂತ ಮಾತಾಡ್ತೀವಿ, 4-5% ಇರಬೇಕು. ಅಲ್ಲಿ 42% ಆಗಿದೆ. ನೋಡಿ, ಅಲ್ಲಿ ರಣರಂಗ ಕಂಡಂಗೆ ಕಾಣ್ತಾ ಇದ್ದಾವೆ ಇರಾನಿನ ಬೀದಿಗಳು. ಅಮೇರಿಕದ ಜೊತೆ ಕಿತ್ತಾಡ್ಕೊಂಡು ಅಮೇರಿಕ ಇರಾನಿನಿಂದ ಯಾರೂ ಆಯಿಲ್ ಖರೀದಿ ಮಾಡಕೂಡ್ದು ಅಂತ ಹೇಳ್ತು. ಸೇಮ್ ರೀ, ಈಗ ಹೆಂಗೆ ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಭಾರತ ಆಯಿಲ್ ಖರೀದಿ ಮಾಡಿ ರಷ್ಯಾದಿಂದ ಲಾಭ ಅಂದರೆ ಕಡಿಮೆ ರೇಟ್ನಲ್ಲಿ ಆಯಿಲ್ ತಗೊಂತಲ್ಲ, ಅದೇ ಸಿಚುವೇಶನ್ ಇರಾನ್ಗೂ ಆಗಿದೆ. ಅಮೇರಿಕ, ಯುರೋಪಿಯನ್ ರಾಷ್ಟ್ರಗಳು ನಿಬಂಧನೆ ವಿಧಿಸಿದವು, ಇರಾನ್ನಿಂದ ಯಾರೂ ಆಯಿಲ್ ತಗೋಬಾರ್ದು ಅಂತ. ಭಾರತ ಈಗ ಹೇಳ್ತಾ ಇದೆ, ನೀವೇನಾದ್ರು ಮಾಡಿರಿ, ನಮಗೆ ರಷ್ಯಾದಿಂದ ಒಳ್ಳೆ ರೇಟಿಗೆ ಆಯಿಲ್ ಸಿಗುತ್ತೆ, ನಾವು ತಗೋತೀವಿ ಅಂತ. ಬಟ್ ಇರಾನ್ನಿಂದನೂ ತಗೊಳ್ಳೋದಿಲ್ಲ ಅಂತ ಹೇಳ್ತು. ಆಯಿತು, ನೀವು ಬೇಡ ಅಂದರೆ ನಾವು ತಗೊಳ್ಳೋದಿಲ್ಲ ಅಂತ ಭಾರತ ಹೇಳ್ಬಿಡ್ತು. ಆ ನಿಬಂಧನೆಗಳು, ನಿರ್ಬಂಧದ ಹೊರತಾಗಿಯೂ ಇರಾನ್ನಿಂದ ನಾವು ಆಯಿಲ್ ಖರೀದಿ ಮಾಡ್ತೀವಿ ಅಂತ ಹೇಳಿದವರು ಚೀನಾದವ್ರು ಮಾತ್ರ. ಅವರು ಒಬ್ಬರೇ ತಗೊಳ್ಳೋರು. ಕೇಳಿದ ರೇಟಿಗೆ ಕೊಡಬೇಕಾಗಿ ಬಂತು ಇರಾನ್ಗೆ. ಚೀನಾದವರು ಇರಾನ್ನಿಂದ ಆಯಿಲ್ ತಗೊಂಡು ಅದಕ್ಕೆ ಪೇಮೆಂಟು ಡಾಲರ್ನಲ್ಲಿ ಯಾಕೆ ಮಾಡ್ತಾರೆ? ಅವರು ನಮ್ಮ ಕರೆನ್ಸಿ ಯುವಾನ್ನಲ್ಲಿ ಮಾಡ್ತೀವಿ ಅಂತ ಯುವಾನ್ನಲ್ಲಿ ಪೇಮೆಂಟ್ ಮಾಡಿದ್ರು. ಇರಾನ್ ಹತ್ರ ಡಾಲರ್ ಇಲ್ಲದೇ ಇರುವುದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಲರ್ ರೇಟ್ ಏರ್ತಾ ಹೋಯಿತು. ಹೇಳಿದ್ನಲ್ಲ, 14 ಲಕ್ಷ ರಿಯಾಲ್ $1 ಅಂದರೆ ಬೆಲೆ ಏರ್ತಾ ಹೋಯಿತು. ಇವರು ನಡೆಸಿದ ಪರಮಾಣು ಕಾರ್ಯಕ್ರಮದ ಕಾರಣಕ್ಕಾಗಿ ಕೆಲವು ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಕೆಲವು ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಆರ್ಥಿಕತೆ ಸ್ತಬ್ಧ ಆಗುತ್ತೆ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ನಡೀಲಿಲ್ಲ ಅಂದರೆ ಜಾಬ್ ಕ್ರಿಯೇಷನ್ ಆಗೋದಿಲ್ಲ. ನಿರುದ್ಯೋಗ ಜಾಸ್ತಿ ಆಯಿತು. ಒಂದು ಕಡೆ ಡಾಲರ್ ಬೆಲೆ, ಇನ್ನೊಂದು ಕಡೆ ನಿರುದ್ಯೋಗ, ಮತ್ತೊಂದು ಕಡೆ ಬೆಲೆ ಏರಿಕೆ. ಅದೆಲ್ಲದರ ಮಧ್ಯದಲ್ಲಿ ಹೊರಗೆ ಹೆಜ್ಜೆ ಇಟ್ಟರೆ ಇಸ್ಲಾಮಿಕ್ ಲಾಗಳು, ಮನೆಯೊಳಗೆ ಬಂದರೆ ಇಸ್ಲಾಮಿಕ್ ಲಾಗಳು, ಎಲ್ಲ ಸೇರ್ಕೊಂಡು ಜನ ಬೀದಿಗಿಳಿದಿದ್ದಾರೆ. ಒಂದು 13ನೇ ದಿವಸ ಇದು ಶುರುವಾಗಿ 13ನೇ ದಿವಸ. ಕಂಡದ್ದಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ಇದಕ್ಕೆ ಗಡೀಪಾರುಗೊಂಡಿದ್ದ ಯುವರಾಜ ರೆಜಾ ಪಹಲವಿ ಕರೆ ಕೂಡ ಕಾರಣ. ರೆಜಾ ಪಹಲವಿಯ ತಂದೆಯನ್ನು ಅಯಾತುಲ್ಲಾ ಖೊಮೇನಿ ದೇಶಭ್ರಷ್ಟನನ್ನಾಗಿಸಿ ಓಡಿಸಿ ಇರಾನಿನ ಅಧಿಕಾರ ಹಿಡಿದದ್ದು. ದೇಶಾಂತರ ಹೋಗ್ಬಿಟ್ರದು, ಆ ಕುಟುಂಬನೇ ದೇಶಾಂತರ ಹೋಗ್ಬಿಡ್ತು. ಈಗ ರೆಜಾ ಪಹಲವಿ ಕರೆ ಕೊಡ್ತಾ ಇರೋದು ಇರಾನಿನ ಜನರಿಗೆ, ಬೀದಿಗಿಳಿದು ಹೋರಾಡಿ, ಈ ದಮನಕಾರಿ ಆಡಳಿತವನ್ನು ಕಿತ್ತೆಸಿರಿ, ಒಳ್ಳೆ ಇರಾನ್ ಕಟ್ಟೋಣ ಅಂತ ಕರೆ ಕೊಡ್ತಾ ಇರೋದು. ಅಯಾತುಲ್ಲಾ ಖೊಮೇನಿ ಈಗಲೂ ಹೇಳ್ತಾ ಇರೋದು ಇದರಿಂದ ಅಮೇರಿಕ ಇದೆ ಅಂತ. ಇಲ್ಲ ಅಂತ ಹೇಳೋ ಧೈರ್ಯ ಯಾರಿಗಿದೆ? ಅಮೇರಿಕ ಹೇಳೋದು, ನೋಡಿ, ಪ್ರತಿಭಟನಾಕಾರರ ಕೈಯಲ್ಲಿ ಆಯುಧಗಳಿಲ್ಲ, ಶಾಂತವಾಗಿ ಅಂದರೆ ಯಾರನ್ನು ಕೊಲ್ಲದೆ, ಆರ್ಮ್ಡ್ ಅಪ್ರೇಸ್ ಮಾಡದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ. ವಿದೇಶಿ ಶತ್ರುಗಳಿಂದ ಇರಾನ್ನ ಆರ್ಥಿಕತೆ ಬಿಗಡಾಯಿಸಿದೆ. ಇರಾನ್ನಲ್ಲಿ ಪ್ರತಿಭಟನೆಗಳು ಉದ್ದೇಶಪೂರ್ವಕವಾಗಿ ನಡೀತಾ ಇದ್ದಾವೆ. ಇಸ್ಲಾಮಿಕ್ ಗಣರಾಜ್ಯ ಯಾವ ಶತ್ರುವಿಗೂ ಮಣಿಯುವುದಿಲ್ಲ. ಇರಾನ್ ಸರ್ಕಾರ ಪ್ರತಿಭಟನಾಕಾರರೊಂದಿಗೆ ಮಾತಾಡುತ್ತೆ, ಆದರೆ ಗಲಭೆಕೋರರೊಂದಿಗೆ ಮಾತನಾಡುವುದು ಉಪಯೋಗ ಇಲ್ಲ. ಡೊನಾಲ್ಡ್ ಟ್ರಂಪ್ ಸರ್ಕಾರನೇ ಅಲ್ಲಿನ ಜನ ಅಂದರೆ ಅಮೆರಿಕದ ಜನ ಕಿತ್ತೆಸೀತಾರೆ.
ಇರಾನಿನ ಆಂತರಿಕ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ಮೂಗು ತೂರಿಸೋದು ಬೇಡ, ಟ್ರಂಪ್ ಖುಷಿ ಪಡಿಸೋದಕ್ಕೆ ಇರಾನ್ನಲ್ಲಿ ಕೆಲವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖೊಮೇನಿಯ ಸ್ಟೇಟ್ಮೆಂಟ್. ಇದೊಂದು ಚರ್ಚೆ ಇದೆ ಇವತ್ತು ನೆನ್ನೆ ಯಾವುದೋ ಪೇಪರಲ್ಲೂ ಬಂತದ್ದು. ಈ ದಂಗೆಗಳೇನಾದರೂ ಅನ್ಕಂಟ್ರೋಲೆಬಲ್ ಆದರೆ ಅಯಾತುಲ್ಲಾ ಖೊಮೇನಿ ರಷ್ಯಾಗೆ ಓಡಿ ಹೋಗುವ ಪ್ಲ್ಯಾನ್ ಬಿಯನ್ನು ಇಟ್ಕೊಂಡಿದ್ದಾರೆ ಅಂತ. ಪ್ರಯತ್ನ ಪಡೋದು ನಿಗ್ರಹಿಸುವುದಕ್ಕೆ ಸಾಧ್ಯ ಆಗದೆ ಇದ್ದರೆ ರಷ್ಯಾಗೆ ಹೋಗ್ಬಿಡೋದು ಅಂತ. ಒಂದು ಫೋಟೋ ನೋಡಿದ್ರಲ್ಲ, ಅದೇ 22 ವರ್ಷದ ಹುಡುಗಿ 2022ರಲ್ಲಿ ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಬಡಿದು ಕೊಂದುಬಿಟ್ರು ಪೊಲೀಸರು ಆಕೆಯನ್ನು. ಅಷ್ಟು ಕಟ್ಟರ್ ಇಸ್ಲಾಮಿಕ್ ಲಾಗಳು ಅಯಾತುಲ್ಲಾ ಖೊಮೇನಿಯ ಆಡಳಿತದಲ್ಲಿ. ಮತ್ತೊಂದು ಇಂಟರ್ನ್ಯಾಷನಲ್ ನ್ಯೂಸ್ ಹೇಳೇ ಬಿಡೋಣ ಇದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.